ಭಾರತದ ಬಳಿ ಇರ್ತಕ್ಕಂಥ ಫೈಟರ್ ಜೆಟ್ಗಳಲ್ಲಿ ಕೇವಲ Su-30 MKIಗೆ ಮಾತ್ರ ಈ ಒಂದು ಬ್ರಹ್ಮೋಸನ್ನು ಹೊತ್ತು ಒಯ್ತಕ್ಕಂಥ ಒಂದು ಕೆಪಾಸಿಟಿ ಇದೆ. ಹಾಗೆ ಒಂದು ಯುದ್ಧ ವಿಮಾನಕ್ಕೆ ಒಂದು ಬ್ರಹ್ಮೋಸ್ ಮಿಸೈಲನ್ನು ಮಾತ್ರ ಅಡ್ಜಸ್ಟ್ ಮಾಡ್ಬೋದು. ಹಾಯ್ ನಮಸ್ಕಾರ, ನಾನಂದನ್, ನೀವು ನೋಡ್ತಾ ಇದ್ದೀರಾ ನಮ್ಮದುವೆ ನಮ್ಮಿಷ್ಟ. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ವರ್ಲ್ಡ್ ನಂಬರ್ 1 ಸೂಪರ್ಸಾನಿಕ್ ಕ್ರೂಸ್ ಮಿಸೈಲ್ ಬಗ್ಗೆ ತಿಳಿಸ್ತಕ್ಕಂಥ ಒಂದು ಪ್ರಯತ್ನ. ಆ ಮಿಸೈಲ್ ಹೆಸರನ್ನು ಕೇಳಿದ್ರೆ ಸಾಕು, ಶತ್ರು ರಾಷ್ಟ್ರಗಳು ಕನಸಲ್ಲೂ ಕೂಡ ಭಯ ಬೀಳೋಕೆ ಶುರು ಮಾಡ್ತವೆ. ಹಾಗೆ ಆ ಒಂದು ಶತ್ರು ರಾಷ್ಟ್ರದ ರೆಡಾರ್ ಸಿಸ್ಟಮ್ ಈ ಒಂದು ಮಿಸೈಲನ್ನು ಪತ್ತೆ ಹಚ್ಚಿ ಆಕ್ಟಿವ್ ಆಗೋಷ್ಟರಲ್ಲಿ ಇದಕ್ಕೆ ಒಪ್ಪಿಸಿರ್ತಕ್ಕಂಥ ಗುರಿಯನ್ನು ಸಂಪೂರ್ಣವಾಗಿ ಸರ್ವನಾಶ ಮಾಡ್ತವೆ. ವಿಶ್ವದ ಬಹುತೇಕ ರಾಷ್ಟ್ರಗಳ ಬಳಿ ಈ ಒಂದು ಮಿಸೈಲನ್ನು ಇಂಟರ್ಸೆಪ್ಟ್ ಮಾಡ್ತಕ್ಕಂಥ ಟೆಕ್ನಾಲಜಿ ಇಲ್ಲವೇ ಇಲ್ಲ. ಹಾಗಾದರೆ ಇಷ್ಟು ಬಲಿಷ್ಠವಾಗಿರ್ತಕ್ಕಂಥ ಆ ಮಿಸೈಲ್ ಯಾವುದು, ಅದರ ವಿಶೇಷತೆ ಏನು, ಹಾಗೆ ಆ ಒಂದು ಮಿಸೈಲ್ಗಾಗಿ ಯಾವೆಲ್ಲ ರಾಷ್ಟ್ರಗಳು ಭಾರತದೊಂದಿಗೆ ಒಪ್ಪಂದ ಮಾಡ್ಕೊಳ್ಳೋಕೆ ಸಿದ್ಧವಾಗಿವೆ ಅನ್ನೋದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ತಕ್ಕಂಥ ಒಂದು ಸಣ್ಣ ಪ್ರಯತ್ನ. ಹಾಗೆ ಈ ಸಣ್ಣ ಪ್ರಯತ್ನಕ್ಕೆ ಸದಾಕಾಲ ನಿಮ್ಮ ಬೆಂಬಲ ಇರಲಿ ಅಂತ ಆಶಿಸುತ್ತಾ, ಒಂದು ಸ್ಮಾಲ್ ರಿಕ್ವೆಸ್ಟ್, ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ವಿಶ್ವದಲ್ಲಿರ್ತಕ್ಕಂಥ ಬಲಿಷ್ಠ ರಾಷ್ಟ್ರಗಳೆಲ್ಲವೂ ಕೂಡ ತನ್ನ ಶಸ್ತ್ರಾಗಾರದಲ್ಲೂ ಕೂಡ ಇಷ್ಟೇ ಬಲಿಷ್ಠವಾಗಿರ್ತಕ್ಕಂಥ ಒಂದು ಮಿಸೈಲ್ ಇರಬೇಕು ಅಂತ ಆಸೆ ಬೀಳ್ತವೆ. ಹಾಗಾದರೆ ಅಷ್ಟು ಬಲಿಷ್ಠವಾಗಿರ್ತಕ್ಕಂಥ ಆ ಮಿಸೈಲ್ ಯಾವುದು ಅಂತಂದರೆ ಬ್ರಹ್ಮೋಸ್. ಈ ಬ್ರಹ್ಮೋಸನ್ನು ಭಾರತ ಹಾಗೆ ರಷ್ಯಾ ಜಂಟಿಯಾಗಿ ಅಭಿವೃದ್ಧಿಪಡಿಸಿರ್ತದೆ. ಭಾರತದ DRDO, ರಷ್ಯಾದ NPO, ಮಶಿನೋಸ್ಟೊಯೇನಿಯಾ ಎರಡೂ ಸೇರಿ ಇದನ್ನು ಜಂಟಿಯಾಗಿ ಅಭಿವೃದ್ಧಿ ಮಾಡಿರ್ತಾರೆ. ಇಷ್ಟು ಬಲಿಷ್ಠವಾಗಿರ್ತಕ್ಕಂಥ ಮಿಸೈಲ್ಗೆ ಒಂದು ಹೆಸರನ್ನು ಇಡಬೇಕಾಗುತ್ತೆ. ಈ ಒಂದು ಮಿಸೈಲ್ ನಿರ್ಮಾಣದ ಹಿಂದೆ ಭಾರತ ಹಾಗೆ ರಷ್ಯಾದ ಪಾತ್ರ ನಿರ್ಣಾಯಕ. ಇದಕ್ಕೆ ಹೆಸರು ಯಾವ ಥರ ಇರಬೇಕು ಅಂತಂದರೆ, ಆ ಎರಡು ರಾಷ್ಟ್ರದ ಒಂದು ಕೀರ್ತಿಯನ್ನು ಇಡೀ ಜಗತ್ತಿಗೆ ಸರೋ ಥರ ಇರಬೇಕು. ಅದಕ್ಕಾಗಿ ಅವರು ಭಾರತದ ಬ್ರಹ್ಮಪುತ್ರ ನದಿಯ ಹೆಸರು ಹಾಗೆ ರಷ್ಯಾದ ಮಾಸ್ಕೋವಾ ನದಿ ಹೆಸರನ್ನ ಸೇರಿಸಿ ಬ್ರಹ್ಮೋಸ್ ಅಂತ ನಾಮಕರಣ ಮಾಡ್ತಾರೆ. ಇಷ್ಟು ಬಲಿಷ್ಠವಾಗಿರ್ತಕ್ಕಂಥ ನಮ್ಮ ಬ್ರಹ್ಮೋಸ್ನ ಒಂದು ವಿಶೇಷತೆಗಳ ಬಗ್ಗೆ ನಾವು ಮಾತಾಡೋದಾದರೆ, ಈ ಒಂದು ಬ್ರಹ್ಮೋಸ್ ಅಂತಕ್ಕಂಥದ್ದು ಒಂದು ಸೂಪರ್ಸಾನಿಕ್ ಕ್ರೂಸ್ ಮಿಸೈಲ್. ಇದರ ಉದ್ದ 8.4 ಮೀಟರ್, ತೂಕ 2550 kg. ಹಾಗೆ ಈ ಒಂದು ಮಿಸೈಲ್ನ ಸುತ್ತಳತೆ 648 ಮಿಲಿಮೀಟರ್. ಹಾಗೆ ಈ ಮಿಸೈಲ್ನ ಒಂದು ದಾಳಿಯ ರೇಂಜ್ ಬಗ್ಗೆ ನಾವು ಮಾತಾಡೋದಾದರೆ, ಆರಂಭದಲ್ಲಿ ಇದರ ಒಂದು ರೇಂಜ್ 290 ಕಿಲೋಮೀಟರ್ ಇತ್ತು. ಕಾಲಕ್ರಮೇಣ ಇದರ ಒಂದು ರೇಂಜ್ 400ರಿಂದ 500 ಕಿಲೋಮೀಟರ್ಗೆ ವಿಸ್ತರಣೆ ಮಾಡ್ತಕ್ಕಂಥ ಒಂದು ಪ್ಲಾನ್ ಅನ್ನೋದು ಇತ್ತು. ಅದರಲ್ಲಿ ಕೂಡ ಸಕ್ಸಸ್ ಆಗಿ ಈ ಒಂದು ಮಿಸೈಲ್ನ ಸ್ಪೀಡ್ ಬಗ್ಗೆ ನಾವು ಮಾತಾಡೋದಾದರೆ, ಕೆಲವೊಂದು ರಿಪೋರ್ಟ್ಸ್ ಹೇಳ್ತಾ ಇದೆ 2.8 ಮ್ಯಾಕ್ ಟು 3 ಮ್ಯಾಕ್, ಅಂದರೆ ಅವರೇಜ್ ಆಗಿ ಫರ್ ಅವರ್ 4000 ಕಿಲೋಮೀಟರ್ ವೇಗದಲ್ಲಿ ಚಲಿಸ್ತಕ್ಕಂಥ ಒಂದು ಸಾಮರ್ಥ್ಯ ಅನ್ನೋದು ಈ ಒಂದು ಮಿಸೈಲ್ಗೆ ಇದೆ. ಇದನ್ನು ಹೊರತುಪಡಿಸಿ ಸುಮಾರು 14,000 ಅಡಿಗಳಲ್ಲಿ ಹಾರಾಟ ಮಾಡ್ತಕ್ಕಂಥ ಒಂದು ಕೆಪಾಸಿಟಿ ಇದ್ದು, ಇನ್ನು ಸಮುದ್ರ ಮಟ್ಟದಿಂದ ಕೇವಲ 10 ಮೀಟರ್ ಎತ್ತರದಲ್ಲಿ ಹಾರಾಟ ಮಾಡಿ ಶತ್ರು ರಾಷ್ಟ್ರದ ಒಂದು ಪ್ರದೇಶಗಳನ್ನು ನಾಶ ಮಾಡ್ತಕ್ಕಂಥ ಒಂದು ಸಾಮರ್ಥ್ಯ ಅನ್ನೋದು ಈ ಒಂದು ಮಿಸೈಲ್ಗೆ ಇದೆ. ಇದೇ ಕಾರಣದಿಂದ ಈ ಒಂದು ಮಿಸೈಲನ್ನು ಶತ್ರು ರಾಷ್ಟ್ರದ ರೆಡಾರ್ ಸಿಸ್ಟಮ್ ಅತಿ ಈಸಿಯಾಗಿ ಪತ್ತೆ ಹಚ್ಚೋದಕ್ಕೆ ಆಗೋದಿಲ್ಲ. ಇನ್ನು ಅದೇ ರೀತಿಯಾಗಿ ನಮ್ಮ ಬ್ರಹ್ಮೋಸ್ ಬಗ್ಗೆ ಮಾತಾಡೋದಾದರೆ, ಇದು 250ರಿಂದ 300 kgಯಷ್ಟು ಸ್ಫೋಟಕಗಳನ್ನು ಹೊತ್ತು ಒಯ್ತಕ್ಕಂಥ ಒಂದು ಸಾಮರ್ಥ್ಯವಿದ್ದು, ಇನ್ನು ಅದೇ ರೀತಿಯಾಗಿ ಈ ಒಂದು ನ್ಯೂಕ್ಲಿಯರ್ ಅಣ್ವಸ್ತ್ರಗಳನ್ನು ಹೊತ್ತು ಒಯ್ತಕ್ಕಂಥ ಸಾಮರ್ಥ್ಯ
ಸಾಮರ್ಥ್ಯ ಅನ್ನೋದು ಇದೆ. ಇಷ್ಟು ಬಲಿಷ್ಠವಾಗಿರ್ತಕ್ಕಂಥ ಮಿಸೈಲ್ ಅನ್ನ ಸೊ ನಾವು ಯಾವ ರೂಪದಲ್ಲಿ ಬೇಕಾದರೂ ಕೂಡ ನಾವು ಬಳಸ್ಕೊಳ್ಬೋದು. ಸೊ ಕಾಮನ್ ಆಗಿ ಕೆಲವೊಂದು ಮಿಸೈಲ್ಸ್ ಅನ್ನ ಮ್ಯಾನುಫ್ಯಾಕ್ಚರ್ ಮಾಡಬೇಕಾದ್ರೆ ಅವು ಏರ್ ಟು ಏರ್ ಹಾಗೆ ಏರ್ ಟು ಸರ್ಫೇಸ್ ಮಿಸೈಲ್ಸ್ ಮಾತ್ರ ಆಗಿರುತ್ತೆ. ಆದರೆ ಬ್ರಹ್ಮೋಸ್ ಅನ್ನ ನಾವು ಸೊ ಮಲ್ಟಿ ರೋಲ್ ಆಗಿ ನಾವು ಯೂಸ್ ಮಾಡ್ಕೊಳ್ಬೋದು. ಸೊ ಇದನ್ನ ಒಂದು ಯುದ್ಧ ವಿಮಾನಕ್ಕೆ ಅಡ್ಜಸ್ಟ್ ಮಾಡಿ ಆ ಯುದ್ಧ ವಿಮಾನದ ಮೂಲಕ ಸೊ ನಾವು ಶತ್ರು ರಾಷ್ಟ್ರಗಳ ಮೇಲೆ ನಾವು ದಾಳಿ ಮಾಡ್ಬೋದು. ಸೊ ಇನ್ನು ಅದೇ ರೀತಿಯಾಗಿ ಒಂದು ಸಬ್ ಮರೀನ್ಗೆ ಇದನ್ನ ಅಡ್ಜಸ್ಟ್ ಮಾಡಿ ಅದರ ಮುಖಾಂತರ ಶತ್ರು ರಾಷ್ಟ್ರದ ಮೇಲೆ ದಾಳಿಯನ್ನ ಮಾಡಬಹುದು. ಸೊ ಇದನ್ನ ಹೊರತುಪಡಿಸಿ ಸಮುದ್ರದ ಏನು ನಾವು ನೇವಿ ಅಂತ ಏನಿದೆಯೋ ಸೊ ನೇವಿ ವರ್ಷನ್ ಕೂಡ ಇದು ಅವೈಲೇಬಲ್ ಇದೆ. ಸೊ ಅದೇ ರೀತಿಯಾಗಿ ಲ್ಯಾಂಡ್ ಮೇಲೆ ಇಟ್ಕೊಂಡೆ ಸೊ ನಮ್ಮ ಬ್ರಹ್ಮೋಸ್ ನಾವು ಬೇರೆ ರಾಷ್ಟ್ರದ ಮೇಲೆ ಲಾಂಚ್ ಮಾಡ್ಬೋದು. ಸೊ ಇಷ್ಟು ಬಲಿಷ್ಠವಾಗಿರ್ತಕ್ಕಂಥ ಮಿಸೈಲ್ ಅನ್ನ ಹೊತ್ತು ಒಯ್ತಕ್ಕಂಥ ಕೆಪಾಸಿಟಿ ಎಲ್ಲಾ ಫೈಟರ್ ಜೆಟ್ಗಳಿಗೂ ಕೂಡ ಇಲ್ಲ. ಹಾಗಾದ್ರೆ ಈ ಒಂದು ಬ್ರಹ್ಮೋಸ್ ಅನ್ನ ಹೊತ್ತು ಒಯ್ತಕ್ಕಂಥ ಕೆಪಾಸಿಟಿ ಇರ್ತಕ್ಕಂಥದ್ದು Su-30 MK ಹೈ ಹಾಗೆ Su-57ಗೆ ಮಾತ್ರ. ಸೊ ಮಿಸೈಲ್ ಅನ್ನ Su-30 MK ಹೈಗೆ ಅಡ್ಜಸ್ಟ್ ಮಾಡ್ತಾರೆ. ಅಲ್ಲಿಂದ ಇದರ ಒಂದು ಶಕ್ತಿ ಅಂತಕ್ಕಂಥದ್ದು ಡಬಲ್ ಆಗುತ್ತೆ. ಸ್ನೇಹಿತರೆ ನೆನಪಿರಲಿ, ಭಾರತದ ಬಳಿ ಇರ್ತಕ್ಕಂಥ ಫೈಟರ್ ಜೆಟ್ಗಳಲ್ಲಿ ಕೇವಲ Su-30 MK ಹೈಗೆ ಮಾತ್ರ ಈ ಒಂದು ಬ್ರಹ್ಮೋಸ್ ಅನ್ನ ಹೊತ್ತು ಒಯ್ತಕ್ಕಂಥ ಒಂದು ಕೆಪಾಸಿಟಿ ಇದೆ. ಹಾಗೆ ಒಂದು ಯುದ್ಧ ವಿಮಾನಕ್ಕೆ ಒಂದು ಬ್ರಹ್ಮೋಸ್ ಮಿಸೈಲ್ ಅನ್ನ ಮಾತ್ರ ಅಡ್ಜಸ್ಟ್ ಮಾಡ್ಬೋದು. ಇದು ನಿಮಗೆ ನೆನಪಿರಲಿ. ಸೊ ಬಳಸ್ತಕ್ಕಂಥ ಒಂದು ನ್ಯಾವಿಗೇಷನ್ ಸಿಸ್ಟಮ್ ಬಗ್ಗೆ ನಾವು ಮಾತಾಡಬೇಕಾಗ್ತದೆ. ಸೊ ಇದು ಗೈಡೆನ್ಸ್ ಬಂದು ಇಂಟರ್ನಲ್ ನ್ಯಾವಿಗೇಷನ್ ಸಿಸ್ಟಮ್, ಹಾಗೆ ಲೋ ರೇಡರ್, ತುಂಬ ಕಡಿಮೆ ಹೈಟಲ್ಲಿ ಹಾರೋದ್ರಿಂದ ಇದು ಸ್ಟೆಲ್ತ್ ಟೆಕ್ನಾಲಜಿ ಹೊಂದಿದ್ದು. ಸೊ ಅಷ್ಟು ಈಸಿಯಾಗಿ ಈ ಮಿಸೈಲ್ ಅನ್ನ ಪತ್ತೆ ಹಚ್ಚೋದಕ್ಕೆ ಆಗೋದಿಲ್ಲ. ಇನ್ನು ಅದೇ ರೀತಿಯಾಗಿ ಈ ಒಂದು ಮಿಸೈಲ್ ಹೆಚ್ಚಾಗಿ ಯಾವುದೇ ಒಂದು ಇದರಲ್ಲಿ ನಾವು ಯೂಸ್ ಮಾಡಲಿಲ್ಲ. ಬಟ್ ರೀಸೆಂಟ್ ಆಗಿ ಈ ಒಂದು ಆಪರೇಷನ್ ಸಿಂಧೂರ್ ಟೈಮಲ್ಲಿ ನಮ್ಮ ಬ್ರಹ್ಮೋಸ್ ಅನ್ನು ನಾವು ಯೂಸ್ ಮಾಡಿದ್ವಿ. ಈ ಒಂದು ಶತ್ರು ರಾಷ್ಟ್ರದ ಒಂದು ಸೇನಾ ನೆಲೆಗಳಾಗಿರ್ಬೋದು, ವಾಯು ನೆಲೆಗಳನ್ನು ಧ್ವಂಸ ಮಾಡೋದಕ್ಕೆ ಸೊ ನಾವು ಬ್ರಹ್ಮೋಸ್ ಅನ್ನ ಯೂಸ್ ಮಾಡಿದ್ವಿ. ಆದರೆ ಇದರ ಒಂದು ಅಕ್ಯುರೇಟ್ ಬಗ್ಗೆ ಪ್ರಶ್ನೆ ಮಾಡೋದಾದ್ರೆ ಸೊ ಇದು ಪಿನ್ ಪಾಯಿಂಟ್ ಅಕ್ಯುರೇಟ್ ಅಂದರೆ ಸೊ ನಾವು ಎಕ್ಸಾಕ್ಟ್ ಆಗಿ ಯಾವ ಪ್ಲೇಸ್ ಅನ್ನ ಟಾರ್ಗೆಟ್ ಮಾಡಿರ್ತೀವೋ 100% ಅದೇ ಒಂದು ಪ್ಲೇಸ್ ಅಲ್ಲಿ ದಾಳಿ ಮಾಡ್ತಕ್ಕಂಥ ಸಾಮರ್ಥ್ಯ ಅನ್ನೋದು ಈ ಒಂದು ಮಿಸೈಲ್ಗೆ ಇದೆ. ಮೇ ಬಿ ಸೊ ಒಂದು ಮಾತು ಹೇಳೋದಕ್ಕೆ ಇಷ್ಟಪಡ್ತೀನಿ, ಅಟ್ ಪ್ರೆಸೆಂಟ್ ದಿ ವರ್ಲ್ಡ್ ಇರ್ತಕ್ಕಂಥ ನಂಬರ್ 1 ಮಿಸೈಲ್ ಯಾವುದು ಅಂತಂದ್ರೆ ಬ್ರಹ್ಮೋಸ್. ಸೊ ಇಷ್ಟು ಬಲಿಷ್ಠವಾಗಿರ್ತಕ್ಕಂಥ ಮಿಸೈಲ್ಗೆ ತುಂಬ ರಾಷ್ಟ್ರಗಳು ತಮ್ಮ ಬಳಿ ರಿಕ್ವೆಸ್ಟ್ ಮಾಡ್ಕೊಂಡಿವೆ. ಹಾಗಾದ್ರೆ ಯಾವೆಲ್ಲ ರಾಷ್ಟ್ರಗಳು ನಮ್ಮ ಬ್ರಹ್ಮೋಸ್ಗೋಸ್ಕರ ರಿಕ್ವೆಸ್ಟ್ ಮಾಡ್ಕೊಂಡಿವೆ ಅಂತ ನಾವು ನೋಡೋದಾದ್ರೆ ಸೊ ಮೇನ್ ಆಗಿ ಇಂಡೋನೇಷ್ಯಾ. ಸೊ ಇಂಡೋನೇಷ್ಯಾ ಭಾರತದಿಂದ ತುಂಬಾನೇ ಒಂದು ಬ್ರಹ್ಮೋಸ್ ಬೇಕು ಅಂತ ಸೊ ರಿಕ್ವೆಸ್ಟ್ ಮಾಡ್ಕೊಂಡಿದೆ. ಈ ಒಂದು ಡೀಲ್ ಫೈನಲ್ ಆಗ್ತಕ್ಕಂಥ ಒಂದು ಟೈಮಲ್ಲಿ ಇದೆ. ಸೊ ಇದನ್ನು ಹೊರತುಪಡಿಸಿ ನಾವು ನೋಡೋದಾದ್ರೆ ಫಿಲಿಪೈನ್ಸ್, ವಿಯೆಟ್ನಾಂ, ಸಿಂಗಾಪುರ್, UAE, ಸೌದಿ ಅರೇಬಿಯಾ, ಕೊತಾರ್, ಒಮಾನ್, ಈಜಿಪ್ಟ್, ಬ್ರೆಜಿಲ್ 17ಕ್ಕಿಂತ ಹೆಚ್ಚು ರಾಷ್ಟ್ರಗಳು ಈ ಒಂದು ಬ್ರಹ್ಮೋಸ್ ಖರೀದಿಗೆ ಮುಂದಾಗಿವೆ. ಸ್ನೇಹಿತರೆ ಅದೇನಾದರೂ ಆಗಲಿ, ಬ್ರಹ್ಮೋಸ್ ಕ್ರೂಸ್ ಮಿಸೈಲ್ ಅನ್ನ ಬೀಟ್ ಮಾಡ್ತಕ್ಕಂಥ ಮತ್ತೊಂದು ಮಿಸೈಲ್ ವರ್ಲ್ಡ್ ಅಲ್ಲಿ ಇರೋದೇ ಇಲ್ಲ ಅಂತ ಹೇಳ್ತಾ ಈ ಸ್ಮಾಲ್ ವಿಡಿಯೋ ಬಗ್ಗೆ ನಿಮ್ಗೆ ಏನು ಅನಿಸ್ತು ಅದ್ರ ಬಗ್ಗೆ ಕಾಮೆಂಟ್ ಮಾಡಿ. ಥ್ಯಾಂಕ್ ಯು.